ಗ್ಲಾಸಲ್ಲಿರೋ ಟರ್ಮರಿಕ್ ವಾಟರ್ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ? ವೆಲ್ಕಮ್ ಬ್ಯಾಕ್ ಟು ಸಮ್ಮರ್ ಸೀರೀಸ್ ಆಫ್ ಡೂ ಇಟ್ ಯೋರ್ ಸೆಲ್ಫ್. ಬನ್ನಿ, ಈ ಟರ್ಮರಿಕ್ ವಾಟರ ಕಲರ್ ಚೇಂಜ್ ಮಾಡೋಣ. ಈ ಅರಿಶಿಣದ ನೀರಿಗೆ ಈಗ ಸ್ವಲ್ಪ ಸೋಪ್ ಪೌಡರ್ ಹಾಕೋಣ. ನೋಡಿದ್ರಾ ಹೇಗೆ ಇದ್ರ ಕಲರ್ ಚೇಂಜ್ ಆಯ್ತು? ಯಾಕೆ ಹೀಗಾಯ್ತು? ಇದ್ರ ಹಿಂದಿರುವ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೈನ್ಸ್ ಅಲ್ಲಿ ಸಬ್ಸ್ಟೆನ್ಸಸ್ ಅನ್ನ 3 ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ: ಆಸಿಡ್ಸ್, ಬೇಸಸ್ ಮತ್ತೆ ನ್ಯೂಟ್ರಲ್ ಸಬ್ಸ್ಟೆನ್ಸಸ್. ಆಸಿಡ್ಸ್ ಅನ್ನ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರೋಜನ್ ಅಯಾನ್ ರಿಲೀಸ್ ಆಗುತ್ತೆ. ಲೆಮನ್ ವಾಟರ್, ವಿನೆಗರ್ ಇವುಗಳೆಲ್ಲ ಆಸಿಡ್ಸ್ ಗುಂಪಿಗೆ ಸೇರಿದೆ. ಬೇಸಸ್ ಅನ್ನ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರಾಕ್ಸೈಡ್ ಅಯಾನ್ ರಿಲೀಸ್ ಆಗುತ್ತೆ. ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ ಇವುಗಳೆಲ್ಲ ಬೇಸಸ್ಗೆ ಸೇರಿದೆ. ಒಂದು ಸಬ್ಸ್ಟೆನ್ಸ್ ಅದು ಆಸಿಡಿಕಾ ಅಥವಾ ಬೇಸಿಕಾ ಅಂತ ಕಂಡು ಹಿಡಿಯೋದು ಹೇಗೆ? ಅದಕ್ಕೆ ನಮಗೆ ಸಹಾಯ ಮಾಡೋದು ಇಂಡಿಕೇಟರ್ಸ್. ಸಾಮಾನ್ಯವಾಗಿ ನಾವು ಲಿಟ್ಮಸ್ ಅನ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ, ಆದ್ರೆ ಟರ್ಮರಿಕ್ ಕೂಡ ಒಂದು ವೆರಿ ಗುಡ್ ನ್ಯಾಚುರಲ್ ಇಂಡಿಕೇಟರ್. ಇದರಲ್ಲಿರುವ ಟರ್ಮರಿಕ್ ಸೊಲ್ಯೂಷನ್ ಸೋಪ್ ಸೊಲ್ಯೂಷನ್ ನಂತಹ ಬೇಸ್ ಜೊತೆ ಇಂಟರಾಕ್ಟ್ ಮಾಡಿದಾಗ ಅದು ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇದು ಲೈಟ್ ಅಬ್ಸಾರ್ಪ್ಷನ್ ನ ವಿಧಾನವನ್ನ ಚೇಂಜ್ ಮಾಡುತ್ತೆ. ಹಾಗಾಗಿ ನಮ್ಗೆ ಅದು ಡಿಫ್ರೆಂಟ್ ಕಲರ್ ಅಲ್ಲಿ ಕಾಣಿಸುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಈಗ ಇದೇ ಸೊಲ್ಯೂಷನ್ಗೆ ಒಂದ್ ಸ್ವಲ್ಪ ಲಿಂಬೆ ರಸ ಹಾಕೋಣ. ನೋಡಿ ಸೊಲ್ಯೂಷನ್ ಹೇಗೆ ಮತ್ತೆ ಅದರ ಒರಿಜಿನಲ್ ಕಲರಿಗೆ ಬಂದಿದೆ. ಲೆಮನ್ ಇಸ್ ಆಸಿಡಿಕ್ ಇನ್ ನೇಚರ್. ಈ ಮಿಕ್ಸ್ಚರ್ ಅಲ್ಲಿ ಆಸಿಡ್ ಅಂದ್ರೆ ಲೆಮನ್ ಮತ್ತೆ ಬೇಸ್ ಅಂದ್ರೆ ಸೋಪ್ ಸೊಲ್ಯೂಷನ್ ಎರಡೂ ಇದೆ. ಸೈನ್ಸ್ ಅಲ್ಲಿ ಆಸಿಡ್ ಮತ್ತೆ ಬೇಸ್ ಒಟ್ಟಿಗೆ ಬಂದಾಗ ಒಂದಕ್ಕೊಂದು ನ್ಯೂಟ್ರಲೈಸ್ ಆಗುತ್ತೆ. ನ್ಯೂಟ್ರಲೈಸೇಷನ್ ಅಂದ್ರೆ ಆಸಿಡ್ ಮತ್ತೆ ಬೇಸಿಕ್ ಪ್ರಾಪರ್ಟೀಸ್ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಸೊಲ್ಯೂಷನ್ ನ್ಯೂಟ್ರಲ್ ಸ್ಟೇಟ್ಗೆ ಹೋಗೋದು. ಇವತ್ತು ನಾವು ನೋಡಿದ್ದು ಜಸ್ಟ್ ಕಲರ್ ಚೇಂಜ್ ಅಲ್ಲ, ಅದು ಕೆಮಿಕಲ್ ಸಿಗ್ನಲ್ ಸಿಸ್ಟಮ್. ದಿಸ್ ಸಮ್ಮರ್ ಡಿಸ್ಕವರ್ ದ ಸೈನ್ಸ್ ಅರೌಂಡ್ ಯು. ಯಾಕಂದ್ರೆ ಸೈನ್ಸ್ ನಮ್ಮ ಸುತ್ತಮುತ್ತನೇ ಇದೆ. ನಮ್ಮ ಪ್ರಯೋಗದಲ್ಲಿ ಲರ್ನಿಂಗ್ ಅಂದ್ರೆ ಹೀಗೆ.